ಇವತ್ತು ವಿಜಯ ಕಿಚನಲ್ಲಿ ನೋಡಿ ಸಿಂಧಿ ಸ್ಟೈಲ್ ಪಕೋಡ ಕಡಿ, ಇಷ್ಟು ಸಾಫ್ಟ್ ಆದ ಮೃದುವಾದ ಪಕೋಡ ಕಡಿ ನೋಡಿ. ಪಕೋಡ ಇದು ಹೆಂಗೆ ಮಾಡೋದು ಅಂತ ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ಪಕೋಡ ಕಡಿ ಹೆಂಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಮೊಸರು ನಂದಿನಿ ಮೊಸರು ನೋಡಿ, ಇದು ಒಂದು ನೈಟೆಲ್ಲ ನಾನು ಹೊರಗಡೆನೇ ಇಟ್ಟಿದ್ದೀನಿ ಹುಳಿ ಬರೋಕ್ಕೆ. ಇದು ಆಮ್ಚೂರು ಯಾರು ಹಾಕಲ್ಲ, ನಾವು ಹಾಕ್ತೀವಿ. ಇದು ತುಂಬ ಟೇಸ್ಟ್ ಬರುತ್ತೆ ಪಕೋಡ ಕಡೆಗೆ ಆಮ್ಚೂರು ಹಾಕಿದ್ರೆ. ನೋಡಿ ಇಷ್ಟು ಹಾಕ್ತೀನಿ ನಾನು. ಅರಿಶಿನ, ಚಿಲ್ಲಿ ಪೌಡರು ಸ್ವಲ್ಪನೇ ಹಾಕಿ, ಯಾಕಂದರೆ ಇದು ಕೆಂಪಗೆ ಕಾಣಿಸ್ಬಾರ್ದು, ಹಳದಿ ಕಲರೇ ಕಾಣಿಸ್ಬೇಕು. ಇದು ಸ್ವಲ್ಪ ಯೆಲ್ಲೋ ಕಲರ್ ಕಾಣಿಸ್ಬೇಕಿದು. ಸಾಲ್ಟು, ಬೇಸನು, ಕಡಲೆ ಹಿಟ್ಟು 2 ಸ್ಪೂನ್ ಸಾಕು. 2 1 2.5 ಸ್ಪೂನ್ ಹಾಕಿ. ಇದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ ಸರ್. ಚೆನ್ನಾಗಿ ಗ್ರೈಂಡ್ ಮಾಡಿ ತೆಗೆದಿದ್ದೀನಿ ಈ ಥರ. ಇವಾಗ ಗ್ಯಾಸ್ ಆನ್ ಮಾಡಿ ಇದು ಇಟ್ಕೊಂಡಿದ್ದೀನಿ ನೋಡಿ ಪಾತ್ರೆ. ಅದಕ್ಕೆ ಆಯಿಲು, ಒಂದು 4 ಸ್ಪೂನ್ ಹಾಕ್ಕೊಳ್ಳಿ. ಇಷ್ಟಿದ್ರೆ ಸಾಕು. ಚೆನ್ನಾಗಿ ಬಿಸಿ ಆಗಬೇಕು. ಜೀರಿಗೆ, ಮೆಂತ್ಯ, ಹಿಂಗು, ಕರಿಬೇವು, ಒಂದು 10 ಗ್ರೀನ್ ಚಿಲ್ಲಿ ಈ ಥರ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಫ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎರಡು ದೊಡ್ಡ ಈರುಳ್ಳಿ, ಈರುಳ್ಳಿ ಬ್ರೌನ್ ಹಾಕಬಾರ್ದು, ಸ್ವಲ್ಪ ಕಚ್ಚಾ ಪಕ್ಕ ಇರಬೇಕು, ಆವಾಗಲೇ ಚೆನ್ನಾಗಿರೋದು. ½ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಇದಿದ್ರೆ ಸಾಕು. ಈರುಳ್ಳಿ ತುಂಬ ಬ್ರೌನ್ ಮಾಡೋಕ್ಕೆ ಹೋಗಬೇಡಿ, ಚೆನ್ನಾಗಿರಲ್ಲ, ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ಈಗ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಇದು ಮೊಸರು ನೋಡಿ, ಇದು ಕಳಿಸ್ತಾನೆ ಇರಬೇಕು. ಯಾಕಂದರೆ ಮೊಸರು ಅಲ್ವಾ,
ಒಡೆದೋಗುತ್ತೆ. ನಾವು ಆಗಲೂ ಕಡಲೆ ಹಿಟ್ಟು ಹಾಕಿದ್ದೀವಿ. ಒಂದು ಸ್ವಲ್ಪ ಹೊತ್ತು ಹಿಂಗೆ ಮಿಕ್ಸ್ ಮಾಡ್ತಾ ಇದ್ದರೆ ಅದು ಸರಿಯಾಗಿಬಿಡುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ನಾರ್ತ್ ಇಂಡಿಯನ್ಸು, ಪಂಜಾಬೀಸು ತುಂಬ ಇಷ್ಟಪಟ್ಟು ತಿಂತಾರೆ. ಇದು ಪಕೋಡ ಕಡಿ. ತುಂಬ ಜನಕ್ಕೆ ಇದು ಸರಿಯಾಗಿ ಬರಲ್ಲ. ಎಷ್ಟೇ ಚೆನ್ನಾಗಿ ಮಾಡಿದ್ರೂ ರುಚಿ ಸರಿಯಾಗಿ ಸಿಕ್ಕಲ್ಲ. ಈ ಥರ ಮಾಡಿದ್ರೆ ತುಂಬ ಟೇಸ್ಟ್ ಇರುತ್ತೆ. ಮಕ್ಕಳಿಗೆ ಕೊಟ್ಟು ನೋಡಿ, ಅಷ್ಟು ಖಾರ ಅನಿಸಲ್ಲ, ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಇದು ಸ್ವಲ್ಪ ಕುದಿ ಬರೋಷ್ಟವರೆಗೂ ಹಿಂಗೆ ಮಿಕ್ಸ್ ಮಾಡ್ತಾ ಇರೋಣ. ನೋಡಿ, ಒಂದು 10 ನಿಮಿಷ ಹಿಂಗೆ ಮಾಡ್ತಾ ಇದ್ವಲ್ಲ, ನೋಡಿ ಈ ಥರ ಕುದಿ ಬರ್ತಾ ಇದೆ. ನೋಡಿ ಈಗ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ. ಇದು ಕುದೀತಾ ಇರಲಿ. ನಾನು ಪಕೋಡಾಗೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ಪಕೋಡಾಗೆ ಬೇಕಾಗಿರೋದು ಗ್ರೀನ್ ಚಿಲ್ಲಿ, ಕರಿಬೇವು, 1 ಈರುಳ್ಳಿ, ಸ್ವಲ್ಪ ಹಿಂಗು, ಸ್ವಲ್ಪ ಅರಿಶಿನ, ಸ್ವಲ್ಪ ಚಿಲ್ಲಿ ಪೌಡರು, ಸ್ವಲ್ಪ ಉಪ್ಪು, ಬೇಸನ್, ಕಡಲೆ ಹಿಟ್ಟು, ಸ್ವಲ್ಪ ಬೇಕಿಂಗ್ ಸೋಡಾ, ಕುಕಿಂಗ್ ಸೋಡಾ ಸ್ವಲ್ಪ ಹಾಕ್ಕೊಳ್ಳಿ ಸಾಕು. ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ತುಂಬ ನೀರು ಹಾಕ್ಕೋಬಾರ್ದು, ಹಿಂಗಿರ್ಬೇಕಷ್ಟೇ. ನೋಡಿ, ಹಿಂಗಿದ್ರೆ ಸಾಕು. ಇದೊಂದು 5 ಮಿನಿಟ್ಸ್ ಇಡೋಣ. 5 ನಿಮಿಷ ಆಯ್ತಲ್ಲ. ಇವಾಗ ಬನ್ನಿ. ಚೆನ್ನಾಗಿ ಆಯಿಲ್ ಬಿಸಿಯಾಗಿದೆ. ನಾನು ಮುಂಚೆನೇ ಆಯಿಲ್ ಇಟ್ಕೊಂಡಿದ್ದೆ 5 ನಿಮಿಷ ಮುಂಚೆನೇ. ನೋಡಿ, ಚಿಕ್ಕದಾಗಬೇಕು ಈ ಥರ. ನೋಡಿ, ಈ ಥರ ಚಿಕ್ಕದಾಗಿ ಹಾಕಬೇಕು. ಚೆನ್ನಾಗಿ ಗೋಲ್ಡನ್ ಕಲರ್ ಬರಬೇಕು ಇದು ಪಕೋಡ. ನೋಡಿ, ಇಷ್ಟ ಆದರೆ ಸಾಕು. ಮತ್ತೆ ತೆಗಿಯೋಣ. ಅದರಿಂದ ತೆಗೆದು ನೋಡಿ, ಪಕೋಡ ಈ ಕಡಿಗೆ ಹಾಕ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಒಂದು 2 ಮಿನಿಟ್ಸ್ ಇಟ್ಟರೆ ಸಾಕು. ಇದು ಸಿಂಧಿ ಪಕೋಡ ಕಡಿ ರೆಡಿ. ಬಾಯ್.